ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತು ಪೋಮ್ ಮಾಡಿಕೊಂಡು ಹೇಗೆ ಒಂದು ಸುಂದರವಾದ ಕುಚ್ಚನ್ನ ಹಾಕ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕೂ ಮುಂಚೆ ಹೇಗೆ ನಾವು ಪೋಮ್ ಮಾಡ್ಕೋಬೇಕು, ನಂತರ ಕುಚ್ಚನ್ನ ಹೇಗೆ ಹಾಕಬೇಕು ಅಂತ ನೋಡಿಬಿಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಉಲ್ಲನ್ ತಗೊಂಡಿದ್ದೀನಿ ಮತ್ತು ಒಂದು ಪೋರ್ಕ್ ತಗೊಂಡಿದ್ದೀನಿ. ಈ ಪೋರ್ಕ್ನ ಹೀಗಿಟ್ಕೊಂಡು ಹೀಗೆ ಸುತ್ಕೋಬೇಕು. ಒಂದು 25 ರೌಂಡ್ ಸುಟ್ಕೊಂಡ್ರೆ ಸಾಕು. ನೋಡಿ, ನಂತರ ಇಲ್ಲಿ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಚಿಕ್ಕ ದಾರ ಹೀಗೆ ತಗೊಂಡು ಹೀಗೆ ಮಧ್ಯ, ಇಲ್ಲಿ ಈ ಪೋರ್ಕ್ ಮಧ್ಯ ಭಾಗ ಏನಿರತ್ತಲ್ಲ ಅಲ್ಲಿ ಈ ದಾರನ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ 1-2 ರೌಂಡು ಹೀಗೆ ಸುತ್ತಬಿಟ್ಟು ನಾಟ್ ಹಾಕ್ಕೋಬೇಕು. ನೋಡಿ, ನಾಟ್ ಹಾಕಾದ್ಮೇಲೆ ಈ ಪೋರ್ಕ್ನಿಂದ ಹೀಗೆ ತೆಗೆದು ಬಿಡಬೇಕು. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಈ ಎಕ್ಸ್ಟ್ರಾ ಏನು ಥ್ರೆಡ್ ಇರತ್ತಲ್ಲ ಅದನ್ನು ನಾನು ಹೀಗೆ ಫಸ್ಟ್ ಕಟ್ ಮಾಡ್ಕೋತಾ ಇದ್ದೀನಿ. ನಂತರ ಇವು ಎರಡೂ ಸೈಡಲ್ಲಿ ಹುಲ್ಲನ್ನು ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀಟಾಗಿ ಹೀಗೆ ಎರಡು ಸೈಡು ಕಟ್ ಮಾಡ್ಕೊಳ್ಳಿ. ನಂತರ ನೋಡಿ ಹೀಗೆ ಹಿಡ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನಂತರ ಹೀಗೆ ಕೈಯಲ್ಲಿ ಇಟ್ಕೊಂಡು ಹೀಗೆ ಟರ್ನ್ ಮಾಡಿ ನೋಡಿ ಫ್ರೆಂಡ್ಸ್, ಚಿಕ್ಕದಾಗಿರೋ ಒಂದು ಪೋಮ್ ಬಾಲು ರೆಡಿಯಾಗಿದೆ. ಇವಾಗ ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಎಲ್ಲರೂ ಉಲ್ಲನ್ ಜಾಸ್ತಿ ಇದೆ ಅಂತ ಕಾಣಿಸಿದರೆ ಮತ್ತೊಂದು ಸಲ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಚಿಕ್ಕದಾಗಿರೋ ಒಂದು ಪೋಮ್ ರೆಡಿಯಾಗಿದೆ. ಇದೇ ರೀತಿಯಲ್ಲಿ ನಾನು ಇನ್ನು 3 ಪೋಮ್ನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಪೋಮ್ ಮಾಡಿಕೊಂಡು ಆಯ್ತಲ್ವಾ. ನೆಕ್ಸ್ಟ್ ನಾನು ನೋಡಿ ಇಲ್ಲಿ ಈ ಥರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಒಂದು ಸೈಡ್ ಫ್ಲ್ಯಾಟ್ ಇದೆ ಮತ್ತು ಈ ಥರ ಚಿಕ್ಕ ಪರ್ಲ್ನ ಯೂಸ್ ಮಾಡ್ತಾ ಇದ್ದೀನಿ.
ನೋಡಿ ಹೀಗೆ ಒಂದು ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಹೀಗೆ ಪೋಂನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನೋಡಿ ಈ ಫ್ಲ್ಯಾಟ್ ಬೀಡ್ ಪರ್ಲ್ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಸ್ಮಾಲ್ ಪರ್ಲ್ನ ಹಾಕ್ತಾ ಇದ್ದೀನಿ. ಹೀಗೆ ಹಾಕಿಬಿಟ್ಟು ನೋಡಿ ನಾನಿಲ್ಲಿ ಒಂದು ಬಟ್ಟೆಗೆ ಸ್ಯಾರಿ ಫಾಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಡೈರೆಕ್ಟಾಗಿ ಹಾಕ್ಬೋದು. ನೋಡಿ ಇಲ್ಲೇನು ಫ್ಲ್ಯಾಟ್ ಪಾರ್ಟ್ ಇರತ್ತಲ್ಲ ಅದು ಹಿಂದ್ಗಡೆ ಹೋಗಬೇಕು. ಹೀಗೆ ಕೆಳಗಡೆಯಿಂದ ನೋಡಿ ಹೀಗೆ ಟೈಟ್ ಮಾಡ್ಕೊಡ್ತಾ ಇದ್ದೀನಿ. ನಂತರ ಈ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೀಗೆ ಕಾಣಿಸುತ್ತೆ. ನೋಡಿ ಮತ್ತೆ ನಾನು ದಾರಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ. ಈ ಥರ ಪೋಂನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಫ್ಲ್ಯಾಟ್ ಬೀಡ್ ಪರ್ಲು ಮತ್ತು ಸ್ಮಾಲ್ ಪರ್ಲ್. ನೋಡಿ ಫ್ರೆಂಡ್ಸ್ ಮಾಮೂಲಿ ನಾವು ಕುಚ್ಚು ಕಟ್ಟೋದಾದರೆ ಒಂದು ಫಿಂಗರ್ ಗ್ಯಾಪ್ ಬಿಡ್ತೀವಿ. ನಾವಿಲ್ಲಿ ಪೋಂನ ಬಳಸಿ ಕುಚ್ಚು ಕಟ್ಟೋದ್ರಿಂದ ನಾನು ಇಲ್ಲಿ 2 ಫಿಂಗರ್ ಆಗೋಷ್ಟು ನೋಡಿ ಹೀಗೆ ಗ್ಯಾಪ್ ಬಿಟ್ಟು ಹಾಕ್ತಾ ಇದ್ದೀನಿ. ಫ್ಲ್ಯಾಟ್ ಬೀಡ್ ಹಾಕಿರ್ತೀವಲ್ಲ ಆ ಪಾರ್ಟು ನಮಗೆ ಹಿಂಭಾಗಕ್ಕೆ ಬರಬೇಕು. ಆ ರೀತಿ ನೀವು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಮತ್ತೆ ತೋರಿಸ್ತಾ ಇದ್ದೀನಿ. ಫಸ್ಟು ಪೋಂ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹಾಫ್ ಪರ್ಲು, ಇನ್ನೊಂದು ಸ್ಮಾಲ್ ಪರ್ಲ್. ನಂತರ ಇಲ್ಲಿ ಒಂದು ಕುಚ್ಚಿಂದ ಮತ್ತೊಂದು ಕುಚ್ಚಿಗೆ ನೋಡಿ ಹೀಗೆ 2 ಫಿಂಗರ್ನ ಬಿಟ್ಟು ಹಾಕ್ತಾ ಇದ್ದೀನಿ. ಫ್ಲ್ಯಾಟ್ ಪಾರ್ಟು ಹಿಂಭಾಗಕ್ಕೆ ಬರಬೇಕು. ನೋಡಿ ಫ್ರೆಂಡ್ಸ್ ಹೀಗೆ ನಂತರ ಎಕ್ಸ್ಟ್ರಾ ಇರೋ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ನಾನಿಲ್ಲಿ 4 ಪೋಂನ ಹಾಕಿ ಕುಚ್ಚನ್ನ ರೆಡಿ ಮಾಡಿದ್ದೀನಿ. ನೀವು ಸ್ಯಾರಿಗೆ ಹಾಕೋದಾದರೆ ಫುಲ್ ಇದೇ ರೀತಿ ಒಂದ್ಸರಿ ಪೋಂನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ನೆಕ್ಸ್ಟು ಹಾಕ್ತಾ ಹೋಗಿ. ನೋಡಿ ಫ್ರೆಂಡ್ಸ್ ಈ ಹಾಫ್ ಪರ್ಲಲ್ಲಿ ಫ್ಲ್ಯಾಟ್ ಇರೋ ಭಾಗ ಹಿಂಭಾಗಕ್ಕೆ ಬಂದಿದೆ. ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್. ಇದು ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ
ಪೋಂಪೋಮ್ನ ಮಾಡಿಕೊಂಡು ಹೇಗೆ ಕುಚ್ಚನ್ನ ಕಟ್ಬೋದು ಅಂತ ವಿಡಿಯೋದ ಲಿಂಕ್ನ ಅವರಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಇದರಿಂದ ಅವರಿಗೂ ಕಲಿಯೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ಒಂದು ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.